ತುಂಬ ದನ ಬಡ್ಜೀಸ್ ಕರೆಕ್ಟಾಗಿ ಬ್ರೀಡ್ ಮಾಡಲ್ಲ. ಯಾಕಂತಂದರೆ ಏಜ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ಯಾವ ಏಜಲ್ಲಿ ಕರೆಕ್ಟಾಗಿ ಬ್ರೀಡ್ ಮಾಡಿಸಿದ್ರೆ ತುಂಬ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡ್ಬೋದು. ನಾವು ಬಡ್ಜೀಸ್ನ ಏಜ್ ಬಂದು ಅದ್ರ ಕಣ್ಣು ನೋಡಿ ಕಂಡುಹಿಡಿಬೋದು. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಈ ವಿಡಿಯೋನಲ್ಲಿ ನಾವು ಬಡ್ಜೀಸ್ನ ಏಜ್ ಹೇಗೆ ಕಂಡುಹಿಡಿಯೋದು ಅಂತ ಈ ವಿಡಿಯೋನ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಆಫ್ ಆಲ್ ಬಡ್ಜೀಸ್ ಏಜ್ನ ಏನಕ್ಕೆ ಕಂಡುಹಿಡಿಬೇಕಂತಂದರೆ, ತುಂಬ ದನ ಬಡ್ಜೀಸ್ ಕರೆಕ್ಟಾಗಿ ಬ್ರೀಡ್ ಮಾಡಲ್ಲ. ಯಾಕಂತಂದರೆ ಏಜ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ಮತ್ತು ಆ ಏಜ್ ಪ್ರಾಬ್ಲಮ್ ಇರೋದ್ರಿಂದ ಕರೆಕ್ಟಾಗಿ ಬಡ್ಜೀಸ್ ಪೇರ್ ಆಗೋಲ್ಲ. ಹಾಗೇನಾದರೂ ಅದು ಬೇರೆ ಬೇರೆ ಏಜಲ್ಲಿ ಪೇರ್ ಆದ್ರೂ, ಹಾಗೇನಾದರೂ ಅದು ಪೇರಾಗಿ ಬ್ರೀಡ್ ಮಾಡಿದ್ರೂ ಅದು ಕರೆಕ್ಟಾಗಿ ಹ್ಯಾಚ್ ಆಗೋಲ್ಲ. ಅಂದರೆ ಆ ಮೊಟ್ಟೆಯಿಂದ ಮರಿಗಳು ಕರೆಕ್ಟಾಗಿ ಈಚೆ ಬರೋಲ್ಲ. ತುಂಬ ಜನ ಬಂದು ಬ್ರೋ ಮೊಟ್ಟೆ ಇಡ್ತಿದೆ, ಮೊಟ್ಟೆ ಇಟ್ಬಿಟ್ಟು ಎಲ್ಲ ಕೆಳಗಡೆ ತಳ್ಳಿಬಿಡುತ್ತೆ ಬ್ರೋ, ಮತ್ತು ಮೊಟ್ಟೆ ಇಟ್ಟರು ಅದು ಏನೂ ಮಾಡಲ್ಲ, ಮತ್ತು ಆ ಮರಿಗಳು ಕೂಡ ಈಚೆನೇ ಬರೋಲ್ಲ ಬ್ರೋ, ಎಷ್ಟೇ ದಿವಸ ಆದ್ರೂ ಹಾಗೇ ಇರುತ್ತೆ ಪಾಟಲ್ಲಿ ಅಂತ ತುಂಬ ಜನ ಹೇಳಿದ್ದಾರೆ. ಅದು ಇದಕ್ಕೂ ಒಂದು ರೀಸನ್ ಇರುತ್ತೆ. ಮತ್ತು ಇನ್ನೊಂದು, ಯಾವ ಏಜಲ್ಲಿ ಕರೆಕ್ಟಾಗಿ ಬ್ರೀಡ್ ಮಾಡಿಸ್ಬೇಕು, ಯಾವ ಏಜಲ್ಲಿ ಕರೆಕ್ಟಾಗಿ ಬ್ರೀಡ್ ಮಾಡಿಸಿದ್ರೆ ತುಂಬ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡ್ಬೋದು ಅಂತ ಎಲ್ಲ ಈ ವಿಡಿಯೋನಲ್ಲಿ ನೋಡೋಣ. ಸೊ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಂತಂದರೆ ನೀವು ತುಂಬಾ ಕಷ್ಟ ಬಿದ್ದು ಮೊಟ್ಟೆ ಇಡಿಸೋವರೆಗೂ ಕಷ್ಟ ಬಿದ್ದಿರ್ತೀರ, ಬಟ್ ಲಾಸ್ಟಲ್ಲಿ ಅದು ಫುಲ್ಲು ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಈ ವಿಡಿಯೋನ ಕರೆಕ್ಟಾಗಿ ನೀವು ನೋಡಿ, ಕರೆಕ್ಟಾಗಿ ಫಾಲೋ ಮಾಡಿ, 100% ವರ್ಕ್ ಆಗುತ್ತೆ. ಓಕೆ ಸ್ನೇಹಿತರೆ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಬಡ್ಜೀಸ್ನ ಏಜ್ ಬಂದು 3 ವಿಧವಾಗಿ ಡಿವೈಡ್ ಮಾಡೋಣ. ಫಸ್ಟ್ ಬಂದು ಚಿಕ್ಸ್ ಅಂತಾರೆ, ಅಂದರೆ ಮರಿಗಳು. ಸೆಕೆಂಡ್ ಬಂದು ಸೆಮಿ ಅಡಲ್ಟ್ ಅಂತಾರೆ. ಥರ್ಡ್ ಬಂದು ಅಡಲ್ಟ್ ಅಂತಾರೆ. ಒಂದು ಬಡ್ಜಿ ಮರಿಯಿಂದ ಸೆಮಿ ಅಡಲ್ಟ್ ಆಗೋಕ್ಕೆ ಅಟ್ಲೀಸ್ಟ್ ಆ ಮರಿ ಬಂದ್ಬಿಟ್ಟು ಮೊಟ್ಟೆಯಿಂದ ಈಚೆ ಬರೋ ಫಸ್ಟ್ ದಿವಸದಿಂದ ಅದು 3 ಅಥವಾ 4 ತಿಂಗಳು ಏನಾದರೂ ಕಳೆದ್ರೆ ಅದು ಸೆಮಿ ಅಡಲ್ಟ್ ಆಗುತ್ತೆ. ಆ 4 ತಿಂಗಳು ಅಥವಾ 3 ತಿಂಗಳು ಒಳಗಡೆ ಏನಾದರೂ ಇದ್ದರೆ ಅದನ್ನು ಮರಿ ಅಂದರೆ ಚಿಕ್ಸ್ ಅಂತೀವಿ. ನೆಕ್ಸ್ಟ್ ಬಂದು ಸೆಮಿ ಅಡಲ್ಟ್ ಆಗಿರುತ್ತೆ. ಈ ಸೆಮಿ ಅಡಲ್ಟ್ ಬಂದು 3 ಅಥವಾ 4 ತಿಂಗಳಿಂದ 8 ತಿಂಗಳು ಒಳಗಡೆ ಏನಾದರೂ ಇದ್ದರೆ ಅದು ಸೆಮಿ ಅಡಲ್ಟ್ ಅಂತಾರೆ. ಈ ಸೆಮಿ ಅಡಲ್ಟಲ್ಲಿ ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು, ಅದೆಲ್ಲ ಇನ್ನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಬಂದು ಒಂದು ಬಡ್ಜಿ 8 ತಿಂಗಳು ಕಳೆದ್ಮೇಲೆ ಅದು ಎಷ್ಟೇ ವರ್ಷ ಆಗಿರಲಿ ಅಥವಾ ಎಷ್ಟೇ ತಿಂಗಳಾಗಿರಲಿ ಅದನ್ನು ಅಡಲ್ಟ್ ಅಂತೀವಿ. ಫಸ್ಟ್ ಬಂದು ಬಡ್ಜೀಸ್ ಮರಿಗಳು ಇದ್ದಾಗ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಮತ್ತು ಸೆಮಿ ಅಡಲ್ಟ್ ಇದ್ದಾಗ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಮತ್ತು ಅಡಲ್ಟ್ ಇದ್ದಾಗ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ನೋಡೋಣ. ಬಡ್ಜೀಸ್ ಬಂದು ಮರಿಗಳಾಗಿರೋ ಟೈಮಲ್ಲಿ ನೀವು ತುಂಬಾ ಹೆಲ್ತಿ ಫುಡ್ಸ್ ಕೊಡಬೇಕು, ಮತ್ತು ತುಂಬ ಹುಷಾರಾಗಿ ನೋಡ್ಕೊಬೇಕು. ತುಂಬ ಬಡ್ಜೀಸ್ ಬಂದು 4 ರಿಂದ 6 ತಿಂಗಳಲ್ಲೇ ಬ್ರೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ. ಆ ಥರ ಯಾವತ್ತೂ ಮಾಡಬೇಡಿ. ನಾವು ಏನಾದರೂ ಆ ಥರ ಏನಾದರೂ ಮಾಡಿದ್ರೆ ತುಂಬಾ ಅಪಾಯ ಆಗುತ್ತೆ ಮುಂದೆ ಬಡ್ಜೀಸ್ಗೆ. ಮುಂದೆ ಹೆಲ್ತಿ ಬಡ್ಜಿ ಬಂದು ಫುಲ್ ಅನ್ಹೆಲ್ತಿ ಬಡ್ಜಿ ಆಗುತ್ತೆ. ನೀವು ಮರಿಗಳಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತೀರ, ಸಡನ್ನಾಗಿ ಮೊಟ್ಟೆ ಇಡಿಸೋ ಥರ ಏನಾದರೂ ನೀವು ಮಾಡಿ ಬ್ರೀಡಿಂಗ್ ಮಾಡ್ಸೋಕೆ ಏನಾದರೂ ನೋಡಿದ್ರೆ ನಿಮ್ಮ ಬಡ್ಜಿ ಫುಲ್ಲು ಅಪಾಯ ಆಗುತ್ತೆ, ಮತ್ತು ಲೈಫ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗುತ್ತೆ ಬಡ್ಜಿದು. ಮತ್ತು ಈ ಟೈಮಲ್ಲಿ ಏನಾದರೂ ಬಡ್ಜಿ ಎಗ್ಗಿಟ್ರೆ, ಒಂದು 5 ಎಗ್ ಇಟ್ಟರೆ ಆ 5 ಎಗ್ಗಲ್ಲಿ ಒಂದೇ ಒಂದು ಮರಿ ಅಥವಾ ಯಾವುದು ಒಂದೇ ಒಂದು ಮರಿನೂ ಬರದೇ ಇರೋಕ್ಕೆ ಚಾನ್ಸ್ ಇರುತ್ತೆ. ಯಾಕಂತಂದರೆ ಆ ಎಗ್ಸ್ ಎಲ್ಲ ಫುಲ್ಲು ಇನ್ಫರ್ಟೈಲ್ ಆಗಿಬಿಡುತ್ತೆ. ಇನ್ಫರ್ಟೈಲ್ ಅಂತಂದರೆ ಮೊಟ್ಟೆನಲ್ಲಿ ಗರ್ಭಕೋಶ ಕರೆಕ್ಟಾಗಿ ಇರೋಲ್ಲ. ಯಾಕಂತಂದರೆ ಆ ಬರ್ಡ್ಗೆ ಆ ಟೈಮಲ್ಲಿ ಕರೆಕ್ಟಾಗಿ ಇಂಕ್ಯುಬೇಟ್ ಮಾಡೋಕ್ಕೆ ಬಂದಿರೋಲ್ಲ. ಓಕೆ, ಈಗ ನೀವು ಕೇಳ್ಬೋದು, ಮತ್ತು ಇನ್ಯಾವ ಟೈಮಲ್ಲಿ ನನ್ನ ಬಡ್ಜೀಸ್ನ ಬ್ರೀಡಿಂಗ್ ಮಾಡಿಸ್ಬೇಕು ಅಂತ. ನೆಕ್ಸ್ಟ್ ಟೈಪ್ ಇದೆಯಲ್ಲ ಅಡಲ್ಟ್. ಈ ಅಡಲ್ಟ್ ಅನ್ನೋದು 8 ತಿಂಗಳಿಂದ ಇದಕ್ಕೆ ಎಷ್ಟೇ ದೊಡ್ಡದಾಗಿರಲಿ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಬ್ರೀಡಿಂಗ್ ಮಾಡಿಸ್ಬೋದು. ನೀವು ಡೈರೆಕ್ಟಾಗಿ ಏನಾದರೂ ಅಡಲ್ಟ್ ಬೆಲ್ಟ್ ತಗೊಂಡ್ರೆ ತುಂಬಾ ಕಷ್ಟ, ಮತ್ತು ತುಂಬ ಲೇಟ್ ಅದು ಬ್ರೀಡಿಂಗ್ ಮಾಡೋದು. ಯಾಕಂತಂದರೆ ಹೊಸ ಜಾಗದಲ್ಲಿ ತರ್ತೀರಾ, ಅದು ಕರೆಕ್ಟಾಗಿ ಸೆಟ್ ಆಗೋಲ್ಲ. ಸೊ ಇನ್ನೂ ತುಂಬಾ ರೀಸನ್ಸ್ ಇದೆ, ಅದೆಲ್ಲ ಹೇಳ್ತಿದ್ರೆ ನಿಮಗೆ ಬೋರ್ ಹೊಡೆದ್ಬಿಡುತ್ತೆ. ಸೊ ಅದಕ್ಕೆ ನಾನು ಪ್ರೆಫರ್ ಮಾಡೋದು ಸೆಮಿ ಅಡಲ್ಟಲ್ಲಿ ತಗೊಳ್ಳಿ. ಸೆಮಿ ಅಡಲ್ಟಲ್ಲಿ ತಗೊಂಡ್ರೆ ಅದು ಸ್ವಲ್ಪ ಕರೆಕ್ಟಾಗಿ ಜಾಗ ಎಲ್ಲ ಸೆಟ್ ಆದಮೇಲೆ ಅದು ಅಡಲ್ಟ್ ಬರೋ ಸ್ಟೇಜಲ್ಲಿ ಅಥವಾ ಅಡಲ್ಟ್ ಆದಮೇಲೆ ಅದು ಮರಿ ಇಡೋಕ್ಕೆ ಅಥವಾ ಬ್ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಈಗ ಬನ್ನಿ ಬಡ್ಜೀಸ್ನ ಏಜ್ನ ಯಾವ್ಯಾವ ರೀತಿಯಲ್ಲೆಲ್ಲ ಕಂಡುಹಿಡಿಬೋದು ಅಂತ ನೋಡೋಣ. ನಾವು ಬಡ್ಜೀಸ್ನ ಏಜ್ ಬಂದು ಅದ್ರ ಕಣ್ಣು ನೋಡಿ ಕಂಡುಹಿಡಿಬೋದು. ಅದು ಹೆಂಗಂತಂದರೆ, ಈಗ ಮರಿಗಳಿಗಾಗಿದ್ದರೆ ಅದ್ರ ಕಣ್ಣು ಬಂದ್ಬಿಟ್ಟು ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ, ಏನೇ ಒಂದು ಸರ್ಕಲ್ ಅಥವಾ ಏನೂ ಒಂದಿರಲ್ಲ. ಅದೇ ಸೆಮಿ ಅಡಲ್ಟ್ ಆಗಿದ್ರೆ ಲೈಟಾಗಿ ಒಂದು ವೈಟ್ ಸರ್ಕಲ್ ಬಂದಿರುತ್ತೆ. ಆ ಬ್ಲ್ಯಾಕ್ ಇರುತ್ತಲ್ವ, ಮರಿ ಇದ್ದಾಗ ಬ್ಲ್ಯಾಕ್ ಇರುತ್ತೆ, ಆ ಬ್ಲ್ಯಾಕ್ ಸರೌಂಡಿಂಗಲ್ಲಿ ಲೈಟಾಗಿ ಒಂದು ವೈಟ್ ಸರ್ಕಲ್ ಬಂದಿರುತ್ತೆ. ನಿಮಗೆ ಡೌಟ್ ಇದ್ದರೆ ನೋಡಿ, ಫೋಟೋ ಹಾಕಿರ್ತೀನಿ ವಿಡಿಯೋನಲ್ಲಿ. ಅದೇ ಅಡಲ್ಟ್ ಬರ್ಡ್ ಆಗಿದ್ದರೆ, ಈಗ ಸೆಮಿ ಅಡಲ್ಟ್ ಇರೋ ಬರ್ಡ್ ಬಂದ್ಬಿಟ್ಟು ಆ ವೈಟ್ ಸರ್ಕಲ್ ಲೈಟಾಗಿರುತ್ತೆ. ಅದೇ ಅಡಲ್ಟಲ್ಲಿ ತುಂಬ ಡಾರ್ಕ್ ಆಗಿರುತ್ತೆ ವೈಟ್ ಸರ್ಕಲ್ಲು, ಮತ್ತು ಫುಲ್ಲು ಆ ಕಣ್ಣುಗಳು ಬಂದ್ಬಿಟ್ಟು ಫುಲ್ಲು ಶಾರ್ಪ್ ಆಗಿರುತ್ತೆ. ಓಕೆ, ಇದು ಫಸ್ಟ್ ಮೆಥಡ್. ಅದೇ ಸೆಕೆಂಡ್ ಮೆಥಡ್ ಬಂದು ಬಡ್ಜೀಸ್ನ ಮೂಕು ನೋಡಿ ಕಂಡುಹಿಡಿಬೋದು. ಮೂಕ್ ಮೇಲೆ ಒಂದು ಸಿಯರ್ ಅಂತಾರೆ, ಅದನ್ನು ಸಿಯರಲ್ಲಿ ನೋಡಿ ಕಂಡುಹಿಡಿಬೋದು ನಾವು. ಆದರೆ ಈ ಮೆಥಡಲ್ಲಿ ಫೀಮೇಲ್ ಬಡ್ಜಿ ಮತ್ತು ಮೇಲ್ ಬಡ್ಜಿ ಎರಡಕ್ಕೂ ಬೇರೆ ಬೇರೆ ಥರ ಇರುತ್ತೆ. ಬಟ್ ಕಣ್ಣು ನೋಡಿದ್ರಲ್ಲ, ಕಣ್ಣು ಮೆಥಡಲ್ಲಿ ಒಂದೇ ಥರ ಇರುತ್ತೆ.
ಬಡ್ಜೀಸ್ ಏನಾದರೂ ಅದರ ನೋಸ್ ಸಿಯರ್ ಬಂದ್ಬಿಟ್ಟು ಪಿಂಕ್ ಕಲರಾಗಿ ಲೈಟಾಗಿದ್ದರೆ ಬೋತ್ ಮೇಲ್ಸ್ಗೆ ಮತ್ತು ಫೀಮೇಲ್ಸ್ಗೆ ಎರಡಕ್ಕೂ ಅದು ಚಿಕ್ಸ್ ಅಂತಾರೆ. ಅದೇ ಸೆಮಿ ಅಡಲ್ಟಲ್ಲಿ ಬಂದ್ಬಿಟ್ಟು ಮೇಲ್ ಬಡ್ಜಿಗೆ ನೋಸ್ ಸಿಯರ್ ಬಂದ್ಬಿಟ್ಟು ಲೈಟಾಗಿ ವೈಲೆಟ್ ಕಲರ್ ಆಗಿರುತ್ತೆ, ಅದೇ ಫೀಮೇಲ್ ಬಡ್ಜಿಗೆ ಲೈಟಾಗಿ ವೈಟ್ ಕಲರ್ ಆಗಿರುತ್ತೆ. ಅದೇ ಅಡಲ್ಟಲ್ಲಾದರೆ ಈ ಮೇಲ್ ಬಡ್ಜಿ ನೋಸ್ ಸಿಯರ್ ಬಂದ್ಬಿಟ್ಟು ಫುಲ್ ವೈಲೆಟ್ ಅಥವಾ ಫುಲ್ ಬ್ಲೂ ಕಲರ್ ಆಗಿರುತ್ತೆ, ಅದೇ ಫೀಮೇಲ್ಗೆ ಬಂದ್ಬಿಟ್ಟು ಫುಲ್ ವೈಟ್ ಅಥವಾ ಫುಲ್ ಬ್ರೌನ್ ಕಲರಲ್ಲಿರುತ್ತೆ. ಈ ಬ್ರೌನ್ ಕಲರಲ್ಲಿ ಇದೆ ಅಂತಂದರೆ ಆ ಬಡ್ಜಿ ಬಂದು ಬ್ರೀಡಿಂಗ್ ಸ್ಟೇಜಲ್ಲಿದೆ ಅಂತ ಅರ್ಥ. ಈ ನೋಸಲ್ಲಿ ನೋಡೋ ಮೆಥಡ್ ಬಂದ್ಬಿಟ್ಟು ಎಲ್ಲ ಬಡ್ಜೀಸ್ಗೂ ಆಗಲ್ಲ, ಯಾಕಂತಂದರೆ ತುಂಬ ವೆರೈಟಿ ಬಡ್ಜೀಸ್ ಇದೆ. ಲೈಕ್ ಒಂದೊಂದು ಬಡ್ಜಿಗೆ ಬಂದ್ಬಿಟ್ಟು ರೆಡ್ ಕಲರ್ ಆಗಿರುತ್ತೆ ಕಣ್ಣು, ಆ ರೆಡ್ ಕಲರಲ್ಲಿದ್ದರೆ ಆ ಬಡ್ಜಿಗೆ ಬಂದ್ಬಿಟ್ಟು ನೀವು ಏಜನ್ನು ಯಾವ ಥರ ಕಂಡುಹಿಡಿಬೇಕಂತಂದರೆ ಕಣ್ಣಲ್ಲಿ ನೋಡಿದ್ರಲ್ಲ ಮೆಥಡು, ಅದೇ ಮೆಥಡ್ನೇ ನೋಡಿದ್ರೆ ಸಾಕು, ಅದರಲ್ಲಿ ಏಜ್ ಕಂಡುಹಿಡಿಬೋದು. ಓಕೆ ಗೈಸ್, ನಿಮ್ಗೆ ಏನಾದರೂ ಬರ್ಡ್ಸ್ದೇನಾದರೂ ಅಸೆಸರೀಸ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ, ಅವ್ರ ಹತ್ರ ಇರೋ ಪ್ರಾಡಕ್ಟ್ಸ್ ಲಿಸ್ಟ್ ಎಲ್ಲ ಕಳಿಸ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ, ಫುಲ್ಲು ಕಮ್ಮಿ ಬೆಲೆನಲ್ಲಿ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲೇ ಇರಲಿ ನಿಮ್ಮ ಓಮ್ ಅಡ್ರೆಸ್ಗೆ ನೀವೇನಾದರೂ ಅವ್ರು ಕೊಟ್ಟರೆ ಓಮ್ ಅಡ್ರೆಸ್ಸು ಆ ಅಡ್ರೆಸ್ಗೆ ಬಂದು ಅವ್ರು ಕೊಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ವಿಡಿಯೋ ನೆಕ್ಸ್ಟ್ ಮಾಡೋಣ ಅಂತ. ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಮೋಟಿವೇಶನ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.